ನಮಸ್ಕಾರ ಎಲ್ರಿಗೂ. ವಿಡಿಯೋ ಸ್ಟಾರ್ಟಿಂಗಲ್ಲೇ ಆಶಾ ಅಪ್ಪಂತ ತರಕಾರಿ ಹೆಚ್ಚಿಸ್ತಿದ್ದಾಳೆ ಅಂತ ನೋಡ್ತಿದ್ದೀರಾ. ಹೌದು, ಮನೇಲಿ ಯಾರೂ ಇಲ್ಲ, ನಾನು ಚಿನ್ಮಯ್ ಅಪ್ಪ ಮೂರೇ ಜನ ಇರೋದು. ಸೊ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಅಪ್ಪ ಚುರುಮುರಿ ಮಾಡ್ಕೊಡ್ತೀನಿ ಅಂತ ಅಂತು. ಮೂರೇ ಜನ ಅಲ್ವಾ ಇರೋದು, ಸೊ ಮಾಡಿಕೊಡ್ತೀನಿ ಅಂತ ಅಂತು. ಸರಿ ಆಯಿತು ಮಾಡಪ್ಪ, ನಾನು ನನ್ನ ಕೆಲಸ ಮುಗಿಸ್ಕೊಳ್ತೀನಿ ಅಂತ ಹೇಳಿ ಅಪ್ಪ ಚುರುಮುರಿ ಮಾಡೋಕ್ಕೆಲ್ಲ ಹೆಚ್ಚಿಕೊಟ್ಟು ಚಿನ್ಮಯ್ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದ. ಸೊ ನಾನು ಅಷ್ಟೊತ್ತಿಗೆ ನನ್ನ ಕೆಲಸಗಳನ್ನು ಮುಗಿಸ್ಕೊಳ್ಳೋಣ ಅಂತ ಹೇಳಿ ಮುಗಿಸ್ಕೊಳ್ತಾ ಇದ್ದೆ. ಕರೆಂಟು ಸಮ್ಟೈಮ್ಸ್ ಇರುತ್ತೆ, ಸಮ್ಟೈಮ್ಸ್ ಇರಲ್ಲ. ಸೊ ನಾನು ರಿಸ್ಕ್ ತೊಗೊಳೋದು ಬೇಡ ಅಂತೇಳಿ ನೈಟ್ ಹೊತ್ತೆ ಆದಷ್ಟು ಬಟ್ಟೆಗಳನ್ನು ಕ್ಲೀನ್ ಮಾಡ್ಕೊಳೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನೀರು ಹಾರ್ಕೊಂಡಿರುತ್ತಲ್ಲ, ಬೆಳಗ್ಗೆ ಒಣಗಲಿಕ್ಕೆ ಈಸಿ ಆಗುತ್ತೆ ಅನ್ನೋ ರೀಸನ್ ಅಷ್ಟೇನೆ. ಹಾಗಾಗಿ ನಾನು ಇಲ್ಲಿ ನನ್ನ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ನಲ್ಲ, ಅಪ್ಪನೂ ಮಾಡಿಟ್ಟು, ಅಂದರೆ ಅಮ್ಮವರೆಲ್ಲ ಹೊರಗಡೆ ಹೋಗಿದ್ರು. ಅಮ್ಮ ಎಲ್ಲರೂ ಹೊರಗಡೆ ಹೋಗಿದ್ರಲ್ವ, ಸೊ ಅವ್ರು ಬರೋ ಅಷ್ಟೊತ್ತಲ್ಲಿ ನಾವು ಸ್ವಲ್ಪ ಮಾಡ್ಕೊಂಡು ತಿನ್ನೋಣ, ಅವ್ರು ಬಂದಮೇಲೆ ಅವ್ರಿಗೆ ಮಾಡಿಕೊಡ್ತೀನಿ ಅಂತ ಹೇಳಿ ಮಾಡಿಕೊಡ್ತಾಯಿದ್ರು. ಸೊ ಅಪ್ಪ ಚಿನ್ನು ಇಬ್ಬರು ತಿಂತಾಯಿದ್ದಾರೆ, ನಾನೇನೋ ಕೆಲಸ ಮಾಡ್ತಾಯಿದ್ದೀನಿ. ಅಪ್ಪ ಒಂದು 2-3 ಸತಿ ಕರಿತಾ ಇತ್ತು, ಬಾ ತಿನ್ನು ಅಂತೇಳಿ. ಸರಿ ಬರ್ತೀನಿ ಅಂತೇಳಿ ಇನ್ನು ಸ್ವಲ್ಪ ಬಟ್ಟೆ ಇದ್ದು ಎಲ್ಲನೂ ಒಗ್ಯಕ್ಕೆ ಹಾಕ್ಬಿಟ್ರೆ ಬೆಟರ್ ಅಲ್ವಾ. ಸೊ ಹಂಗಾಗಿ ಎಲ್ಲನೂ ಒಗ್ಯಕ್ಕೆ ಹಾಕ್ತಾಯಿದ್ದೆ. ನಮ್ಮ ಮನೆಯಲ್ಲಿ ದಿನ ಬಿಟ್ಟು ದಿನ ಬಟ್ಟೆ ಒಗಿತೀವಿ. ಸಮ್ಟೈಮ್ಸು ಒಂದು ದಿವಸ ಲೇಟ್ ಆದ್ರೂ ಬಟ್ಟೆ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ಅವತ್ತಿನ ಕೆಲಸ ಅವತ್ತೇ ಮಾಡ್ಕೊತೀವಿ. ಹೇಳಿದ್ನೆಲ್ಲ ಹೊರಗಡೆ ಹೋಗಿದ್ರು, ಇನ್ನೇನು ಬರ್ತಾರೆ ಅಂತ. ಇವರು ಬಂದರು ಅಷ್ಟೊತ್ತಿಗೆ. ರೇಖಾನು ಒಗೆ ಬಟ್ಟೆ ಎಲ್ಲ ತಂದು ಕೊಡ್ತಾಯಿದ್ಲು. ಸೊ ಒಗ್ದಾಕಿ ಅಪ್ಪ ಇವರಿಗೆ ಚುರುಮುರಿ ಕಲಿಸ್ಕೊಡ್ತು ಆವಾಗ ತಾನೇ. ಸೊ ಎಲ್ಲರೂ ಕೂತ್ಕೊಂಡು ಇಲ್ಲಿ ನಾವು ಚುರುಮುರಿ ತಿಂತಾ ಇದ್ದೀವಿ. ಒಂದು ನೈಟ್ ಊಟನ ಆದಷ್ಟು ನಾವು ಜೊತೆಯಲ್ಲಿ ಕೂತ್ಕೊಂಡು ತಿನ್ನಲಿಕ್ಕೆ ಟ್ರೈ ಮಾಡ್ತೀವಿ. ಇದು ಒಂದು ಭಾಗ ಅಷ್ಟೇನೆ ಫ್ಯಾಮಿಲಿ ಸ್ಟ್ರೆಂತಿಗೆ. ಹಾಗಾಗಿ ಎಲ್ಲರೂ ಕೂತ್ಕೊಂಡು ತಿಂತಾ ಇದ್ದೀವಿ. ಅಂದರೆ ಚುರುಮುರಿ ಏನಕ್ಕೆ ತಿಂದೆ ಅಂತಂದರೆ ತುಂಬ ಹಶ್ವಾಗಿತ್ತು. ಬಿಕಾಸ್ ಮನೆಗೆ ಬಂದಿದ್ದು ಲೇಟ್ ಆಯಿತು. ನನ್ನ ಗಾಡಿ ಸರಿ ಕೈ ಕೊಡ್ತು ಆಯಿತಾ. ಎಣ್ಣೆ ಹೊಳೆ ಹತ್ರ ಸ್ಟಾಪ್ ಆಗಿಬಿಡ್ತು ಗಾಡಿ. ಪಾಪ ಹುಡುಗರು ಅಲ್ಲಿ ಓಡಾಡ್ತಿದ್ದವ್ರು ಲೋಕಲ್ಲವರು ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು, 7:45-8 ಗಂಟೆ ತನಕ ಪ್ರಯತ್ನ ಪಟ್ಟರು, ಸ್ಟಾರ್ಟ್ ಆಗಲಿಲ್ಲ. ಸೊ ಊರಿಂದ ಫೋನ್ ಮಾಡಿ ಕರೆಸ್ಕೊಂಡು ನಾನು ಮನೆಗೆ ಬಂದಿದ್ದಾಯಿತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. 2 ದಿವಸದ್ದು ಕಂಟಿನ್ಯೂಷನ್ ವ್ಲಾಗ್ ಇದಾಗಿರುತ್ತೆ. ಬೆಳಗ್ಗೆ ಟಿಫನ್ಗೆ ಅಮ್ಮ ದೋಸೆಗೆ ನೆನೆಸಿ ರುಬ್ಬಿಟ್ಟಿದ್ರು. ಸೊ ಹಂಗಾಗಿ ದೋಸೆ, ಆಲೂಗೆಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡಿದ್ದೆ. ಇಲ್ಲಿ ಅಪ್ಪ ನಾನೊಂದು ಕೆಲಸ ಮಾಡ್ತೀರಾ, ಅಪ್ಪನೂ ಎಲ್ಲ ರೆಡಿ ಮಾಡಿಕೊಡ್ತಾಯಿತ್ತು. ಯಾಕೆ ಅಂದರೆ ಕೆಲಸಗಳಿರುತ್ತೆ ಮಾರ್ನಿಂಗು, ಚಿನ್ಮಯ್ ಸ್ಕೂಲ್ಗೆ ಹೋಗಬೇಕು, ಎಲ್ಲರೂ ಕೆಲ್ಸಕ್ಕೆ ಹೋಗಬೇಕು. ಸೊ ಹಂಗಾಗಿ ಒಬ್ರಿಗೊಬ್ರು ಎಲ್ಪ್ ಮಾಡ್ಕೊತಾ ಇರ್ತೀವಿ. ಅಮ್ಮನೂ ನೆಲ ಮನೆಯೆಲ್ಲ ಒರೆಸ್ಕೊಂಡು ಇವತ್ತು ನೀರು ಬೇರೆ ಬಿಟ್ಟಿದ್ರು, ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇತ್ತು. ಸೊ ಚಿನ್ಮಯ್ಯ ಅವ್ನು ಬ್ಯುಸಿ ಇದ್ದೇ ಇರ್ತಾನೆ, ಎವ್ರಿ ಮಾರ್ನಿಂಗ್ ಅವ್ನು ಬ್ಯುಸಿ ಇದ್ದೇ ಇರ್ತಾನೆ. ಅವನಿಂದ ಯಾವುದೇ ಒಂದು ಹೆಲ್ಪ್ನ ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗಲ್ಲ ನಾನು. ಸೊ ಇಲ್ಲಿ ರೇಖನ್ಗೂ ಟಿಫನ್ ಎಲ್ಲ ಕೊಟ್ಟು ಅವಳು ಹೊರಟ್ಲು. ಇಲ್ಲಿ ನಾನು ಚಿನ್ಮಯ್ಗೆಲ್ಲ ಟಿಫನಿಗೆ ರೆಡಿ ಮಾಡ್ಕೊತಾ ಇದ್ದೆ. ಅಪ್ಪನೂ ನಾನು ಒಬ್ಳೇನೋ ಮಾಡೋದು ನೋಡಿ ಪಾಪ ಬಂತು, ನಾನು ಮಾಡ್ಕೊಡ್ತೀನಿ ಕೊಡಿಲಿ ಅಂತ ಹೇಳಿ. ಅವರು ಆರೋಗ್ಯವಾಗಿದ್ದಾರಲ್ವ ಇವಾಗ, ಸ್ವಲ್ಪ ಅವರು ಸೆಕೆಂಡ್ ಶಿಫ್ಟ್ ಇದ್ದರೆ ಇಲ್ಲ ನೈಟ್ ಶಿಫ್ಟ್ ಇದ್ದರೆ ಸ್ವಲ್ಪ ಇನ್ವಾಲ್ವ್ಮೆಂಟ್ ತೋರಿಸ್ತಾರೆ. ಬಿಕಾಸ್ ಅವ್ರು ಅರ್ಥ ಮಾಡ್ಕೊತಾರೆ. ಎಲ್ಲರೂ ಕೆಲ್ಸಕ್ಕೆ ಹೋಗ್ತೀವಿ, ಬ್ಯುಸಿ ಇರ್ತೀವಿ, ಹೊರ್ಗಡೆನೂ ಕೆಲಸ ಮಾಡಿ ಮನೆಯಲ್ಲೂ ಬಂದು ಕೆಲಸ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋದು ಗೊತ್ತು ಅವರಿಗೆ. ಸೊ ಹಂಗಾಗಿ ಹೆಲ್ಪ್ ಮಾಡಿಕೊಡ್ತಾಯಿದ್ರು. ಇಲ್ಲಿ ಚಿನ್ಮಯ್ಗೆ ದೋಸೆ ಮಾಡಿಕೊಟ್ಟೆ. ಅವನು ಹೇಳಿದ್ದ ತುಪ್ಪ ಮತ್ತು ಸಕ್ಕರೆ ಹಾಕಿ ಸಣ್ಣ ದೋಸೆ ಮಾಡಿಕೊಡು ನನಗೆ, ಪ್ಯಾನ್ ಕೇಕ್ ಥರ ಅಂತ ಹೇಳಿ. ಸೊ ನಾನು ಅವೆಲ್ಲ ರೂಢಿ ಮಾಡಿಲ್ಲ ನನ್ನ ಮಗನಿಗೆ. ಸೊ ಹಂಗೇನೆ ಇದೇ ದೋಸೆಗೆ ತುಪ್ಪ ಮತ್ತು ಕಲ್ ಸಕ್ಕರೆ ಪೌಡ್ರ್ ಹಾಕಿ ಪುಟಾಣಿ ದೋಸೆ ಮಾಡಿ ಕೊಟ್ಟೆ. ಅವರಿಬ್ರು ಟಿಫನ್ ಮಾಡಿಕೊಂಡು ಹೊರಟರು ಕೆಲಸಕ್ಕೆ. ಅಮ್ಮನೇ ಅವನನ್ನು ವ್ಯಾನ್ ಹತ್ಸೋದು ಡೈಲಿ. ಸಮ್ಟೈಮ್ಸ್ ಲೇಟ್ ಆಗುತ್ತೆ, ಅಂದರೆ ಅವನೊಬ್ಬನೇ ಹೋಗೋ ಚಾನ್ಸಸ್ ಇರುತ್ತೆ. 70% ಒಬ್ಬನೇ ಹೋಗಲ್ಲ, 30% ಹೋಗ್ತಾನೆ. ಸೊ ಹಂಗಾಗಿ ಅಮ್ಮ ಇವತ್ತು ನಾನು ಹತ್ತಿಸ್ತೀನಿ ಅಂತಂದರು. ಅವ್ರ ಹತ್ರ ಹೋಗ್ತಿದ್ದಂಗೆ ನಮ್ಮ ಗುಬ್ಬಿ ಈ ಕಡೆಗೆ ಬಂದ. ಅವನನ್ನು ಮುದ್ದು ಮಾಡಿಕೊಂಡು ಹೋದ ಚಿನ್ಮಯ್ ಇಬ್ರುನೂ. ಅವನು ಇವಾಗ ಎಷ್ಟೇ ಎದ್ದಿದ್ದಾನೆ ಅನಿಸುತ್ತೆ, ಎದ್ದೊಂದು 1/2 hour ಆಗಿರ್ಬೋದೇನೋ ಬಂದ ಅವನು. ಅವ್ನು ಮನೆಗೆ ಬಂದರೆ ನನಗೆ ಯಾವ ಕೆಲಸನೂ ಆಗಲ್ಲ, ಅವನ್ನೇ ಮಾತಾಡ್ಸ್ಕೊಂಡು ಕೂತ್ಕೋಬೇಕು, ಇಲ್ಲ ಮಾತಾಡ್ಸ್ದಂದರೆ ಬಡ್ಕೊತಾ ಇರ್ತಾನೆ. ಅವರಿಬ್ರದ್ದೆಲ್ಲ ಟಿಫನ್ ಆದಮೇಲೆ ನಾನು ನಮ್ಗೆ ಎಷ್ಟು ಬೇಕೋ ಅಷ್ಟು ದೋಸೆಗಳನ್ನು ಹಾಕ್ಕೊಂಡೆ. ಯಾಕೆ ಅಂದರೆ ಅಪ್ಪ ಹೇಳಿತ್ತು ಬಿಸಿ ಇದ್ದರೆ ತಿನ್ನೋಕೆ ಚೆನ್ನಾಗಿರುತ್ತೆ, ನಾನು ಮಧ್ಯಾಹ್ನಕ್ಕೆ ನಾನು ಹಾಕ್ಕೊಳ್ತೀನಿ, ಇವಾಗ ಟಿಫನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಮ್ಮ ಅಂತ ಹೇಳಿದರು.
ಸೊ ಟಿಫನ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ತೆ. ಅಷ್ಟೊತ್ತಿಗೆ ಅಮ್ಮ ಫೋನ್ ಮಾಡ್ತು, ಚಿನ್ಮಯ್ ವ್ಯಾನ್ ಮಿಸ್ ಆಗಿದೆ ಅಂತ ಹೇಳಿ. ಸೊ ಇಟ್ಸ್ ಓಕೆ, 9:30ಗೆ ಇನ್ನೊಂದು ಕ್ಯಾಬ್ ಇದೆ, ಅಂದರೆ ಸ್ಕೂಲ್ ವ್ಯಾನ್ ಇದೆ, ಅಲ್ಲಿಗೆ ನಾನು ಆ ಟೈಮಿಗೆ ಕಳಿಸ್ತೀನಿ, ನಾನು ಕಳ್ಸಮ್ಮ ಮನೆಗೆ ಚಿನ್ಮಯ್ನ ಅಂತ ಹೇಳಿ ಅಮ್ಮನಿಗೆ ಫೋನ್ ಕಟ್ ಮಾಡಿ ನಾನು ಅವ್ರ ಕ್ಲಾಸ್ ಟೀಚರಿಗೆ ಫೋನ್ ಮಾಡಿದೆ. ಇವತ್ತು ಚಿನ್ಮಯ್ ಸ್ವಲ್ಪ ಲೇಟಾಗಿ ಬರ್ತಾನೆ ಬಿಕಾಸ್ ವ್ಯಾನ್ ಮಿಸ್ ಆಗಿದೆ ಅಂತೇಳಿ. ಅವರು ಪರವಾಗಿಲ್ಲ, ಫಸ್ಟ್ ಟೈಮ್ ಅಲ್ವಾ, ನೆಕ್ಸ್ಟ್ ಟೈಮ್ ಆ ಥರ ಮಾಡಬೇಡಿ ಅಂತೇಳಿ ಅವರು ಸುಮ್ಮನಾದರು. ನನಗೂ ಅದೇ ಒಂದು ಖುಷಿ ಹೇಳ್ಬೇಕಂದ್ರೆ. ಚಿನ್ಮಯ್ಗೆ ಗೊತ್ತು ನನಗೆ ಅವ್ನು ಬೇಜಾರಲ್ಲಿ ಇರ್ತಾನೆ ಅಂತ, ಅವ್ನು ಯಾವತ್ತೂ ಆ ಥರ ಮಾಡ್ಕೊಂಡಿಲ್ಲ, ವ್ಯಾನ್ ಮಿಸ್ ಮಾಡ್ಕೊಂಡಿಲ್ಲ. ಇಷ್ಟು ವರ್ಷ ಸ್ಕೂಲ್ಗೆ ಇವತ್ತೇ ವ್ಯಾನ್ ಮಿಸ್ ಮಾಡ್ಕೊಂಡಿರೋದು. ಇಟ್ಸ್ ಓಕೆ ಅಂತ ಹೇಳಿ ಅವನನ್ನು ಮನೆಗೆ ಕರೆದು ನಾನು ಇಲ್ಲಿ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಪೂಜೆ ಎಲ್ಲ ಇರುತ್ತೆ ಅಲ್ವಾ ಮಾರ್ನಿಂಗ್ ಟೈಮು. ಚಿನ್ಮಯ್ ಪೂಜೆ ಮಾಡ್ತಾನೆ, ಸಮ್ಟೈಮ್ಸ್ ಅವನು ಮಾಡಲ್ಲ. ಕೆಲವೊಂದು ಟೆಸ್ಟ್ ಎಲ್ಲ ಇದ್ದರೆ ಅವ್ನು ಮಾರ್ನಿಂಗು ಎದ್ದಿದ ತಕ್ಷಣ ಆದರೂ ಸ್ವಲ್ಪ ರಿವಿಷನ್ ಮಾಡ್ಕೊತಾನೆ. ಸೊ ಹಂಗಾಗಿ ಅವನು ಬ್ಯುಸಿ ಇದ್ದಾಗ ನಾನು ಅದೆಲ್ಲ ಹೇಳೋಕ್ಕಾಗಲ್ಲ. ಮನೇಲಿ ಅಮ್ಮ ಒಂದು ಸತಿ ಕಸ ಗುಡಿಸಿ ನೆಲ ಎಲ್ಲ ಒರೆಸಿತ್ತು ಮಾರ್ನಿಂಗೇ. ನಮ್ಮಪ್ಪಂಗೆ ಏನಂದರೆ, ನಾನು ಹೇಳಿದ್ದೆ ಕಸ ಗುಡಿಸ್ಬಿಟ್ಟು ಇನ್ನೊಂದು ಸತಿ ಮುಖ ತೊಳ್ಕೊಂಡು ನಾನು ಮಾಡ್ಕೊತೀನಿ ಬಿಡ್ರಿ, ನಮ್ಮ ಅಪ್ಪಂಗೆ ಅದೆಲ್ಲ ಇಷ್ಟ ಆಗೋಲ್ಲ. ಕೆಲವೊಂದು ಸತಿ ನಾನು ಮಾಡೋ ಕೆಲಸ ನಮ್ಮ ಅಪ್ಪಂಗೆ ಇಷ್ಟ ಆಗೋಲ್ಲ. ಸೊ ಇಟ್ಸ್ ಓಕೆ, ಅವ್ರಿಗೊಂದು ಅನುಭವ ಇರುತ್ತಲ್ವ. ಸೊ ಹಂಗಾಗಿ ನಾನಿಲ್ಲ, ನಾನು ಕಸ ಗುಡಿಸಿ ನೆಲ ಒರೆಸ್ಕೊಡ್ತೀನಿ, ಈಗ ಟೈಮ್ ಆಗುತ್ತೆ, ನೀನು ರೆಡಿ ಆಗೋಗು ಅಂತೇಳಿ ಅಪ್ಪ ನಾನು ರೆಡಿಯಾಗಿ ಇನ್ನೊಂದು ಸತಿ ಮುಖ ತೊಳ್ಕೊಂಡು ದೇವ್ರ ದೀಪ ಹಚ್ತಾಯಿದ್ದೆ. ಹೂವೆಲ್ಲ ಇಟ್ಬಿಟ್ಟು ಹೋಗಿದ್ದ ಚಿನ್ಮಯಿ, ದೀಪ ಹಚ್ಬಿಟ್ಟು ಪೂಜೆ ಮಾಡ್ಲಿಕ್ಕೆ ಪಾಪ ಅವನಿಗೆ ಟೈಮ್ ಸಿಗಲಿಲ್ಲ. ಹಂಗೂ ವ್ಯಾನ್ ಮಿಸ್ ಆಗೋಯ್ತು. ನಾನು ಅಷ್ಟೇ ದೀಪ ಎಲ್ಲ ಹಚ್ಕೊಂಡು ಪೂಜೆ ಮಾಡೋ ಅಷ್ಟೊತ್ತಲ್ಲಿ ಅಪ್ಪನೂ ಕಸ ಗುಡಿಸಿ ನೆಲ ಒರೆಸಿತ್ತು. ಒಂದು ಸತಿ ಒರೆಸಿರ್ತೀವಿ ನಾವು ಮಾರ್ನಿಂಗೇನೆ. ಇವಾಗ ಸ್ವಲ್ಪ ಎಲ್ಲರೂ ಓಡಾಡಿರ್ತೀವಲ್ವ, ಟಿಫನ್ ಎಲ್ಲ ಮಾಡಿರ್ತೀವಿ, ಪೂಜೆ ಮಾಡೋದು ಅಷ್ಟು ನಮ್ಮ ಅಪ್ಪಂಗೆ ಸರಿ ಕಾಣಿಸಲ್ಲ. ಸೊ ಹಂಗಾಗಿ ನಾನು ಒರೆಸ್ಕೊಡ್ತೀನಿ ಅಂದರು. ಇಟ್ಸ್ ಓಕೆ, ಅವ್ರು ಒರೆಸ್ಕೊಡ್ಲಿ ಅಂತ ಹೇಳಿ ನಾನು ಎಲ್ಲ ರೆಡಿಯಾಗಿ ಬಂದು ಪೂಜೆ ಮಾಡಿದೆ. ನಾನು ಪೂಜೆ ಮಾಡೋ ಅಷ್ಟೊತ್ತಲ್ಲಿ ಚಿನ್ನೂ ಬಂದ. ಹೇಳ್ಬೇಕಂದ್ರೆ ಅವ್ನು ಬರ್ತಿದ್ದಂಗೆ ಸ್ವಲ್ಪ ಬೇಜಾರಲ್ಲಿದ್ದ. ಇಟ್ಸ್ ಓಕೆ ಅಂತೇಳಿ ಅವ್ನ ಫೇವ್ರೆಟ್ ಕಾರ್ಟೂನ್ ಹಾಕಿ ಕೊಟ್ಟು ಅವನಿಗೂ ಮಂಗಳಾರತಿ ಕೊಟ್ಟೆ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಸುಧಾರಿಸ್ಕೊಂಡಿದ್ದೀವಿ, ಆರೋಗ್ಯವಾಗಿದ್ದೀವಿ. ಏನಂದರೆ ಇದು ಮಂಡೇ ವ್ಲಾಗ್ ಆಗಿರುತ್ತೆ. ಬಿಕಾಸ್ ವ್ಲಾಗ್ಸ್ ಎಲ್ಲ ಲೇಟಾಗಿ ಅಪ್ಲೋಡ್ ಆಗ್ತಾಯಿದೆ, ನನಗೆ ವಾಯ್ಸ್ ಸರಿ ಇಲ್ಲ. ಸೊ ಅದೊಂದೇ ರೀಸನ್ನು. ಟಿಫನ್ನು ದೋಸೆ ಪಲ್ಯ ಮತ್ತು ಚಟ್ನಿ ಮಾಡ್ಕೊಂಡಿದ್ದೆ. ಒಂದು ಚಿನ್ಮಯಿ ಸ್ಕೂಲಿಗೆ ಇಲ್ಲಿ ಟಿಫನ್ ಮಾಡಿಕೊಂಡು ಲೇಟ್ ಮಾಡ್ದ, ವ್ಯಾನ್ ಮಿಸ್ ಆಗೈತೆ. ಇವಾಗ ನೆಕ್ಸ್ಟ್ ವ್ಯಾನ್ಗೆ ಹೋಗ್ಬೇಕು ಅವನು, ಅಲ್ವೇನಾ? ಹೋಗಬೇಕು. ಇವನು ಇಲ್ಲಿ ಕುಂತಿದ್ದಾನೆ, ಚಿಕ್ಕವನು ಬೇರೆ ಬಂದಿದ್ದಾನೆ. ಬೈಲಿ ಹಾಯ್ ಮಾಡಿ, ಬೈಲಿ ಬೈಲಿ ಹಾಯ್ ಮಾಡಿ. ನಾನು ಬರ್ತೀನಿ, ಕೊಡ್ಗೆರೆಗೆ ಬರ್ತೀನಿ, ಬಾಯ್ ಬಾಯ್. ಎಲ್ಲ ರೆಡಿ ಹಾಂ ಎಲ್ಲಾಯ್ತು ಅದಕ್ಕೆ ನಮಿತಾನು ಬಂದಿದ್ದಲ್ವಾ. ಸೊ ಅಪ್ಪ ಇಬ್ಬರಿಗೂ ಟಿಫನ್ ಕೊಟ್ಟು, ಚಿನ್ಮಯ್ ಆಲ್ರೆಡಿ ತಿಂದಿದ್ದ, ಅಪ್ಪಂಗೆ ಗೊತ್ತಿತ್ತು ಅವ್ನು ಸರಿ ತಿಂದಿಲ್ಲ ಅಂತ. ಅವನಿಗೆ ದೋಸೆ ಇಡ್ಲಿ ಇವೆಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಮಾರ್ನಿಂಗ್ ಅವನಿಗೆ ತಿನ್ನೋಕ್ಕೆ ಟೈಮ್ ಸಿಗಲಿಲ್ಲ, ಅದಕ್ಕೆ ಇಬ್ರಿಗೂ ಹಾಕ್ಕೊಡ್ತಾಯಿತ್ತು, ಬದ್ರಿ ತಿಂದ್ರಿ ಅಂತ ಹೇಳಿ. ಮಕ್ಕಳ ಜೊತೆ ಅಂದರೆ ಅಪ್ಪ ಅದೇ ಹೇಳಿದ್ನಲ್ಲ, ನೈಟ್ ಶಿಫ್ಟ್ ಇದ್ದರೆ ಸ್ವಲ್ಪ ನಮ್ಮ ಜೊತೆ ಟಿಫನ್ ಎಲ್ಲ ಮಾಡುತ್ತೆ. ಅಮ್ಮ ಸಿಗಲ್ಲ ಟಿಫನ್ ಮಾಡಲಿಕ್ಕೆ ಬೆಳಗ್ಗೆ ಹೊತ್ತು, ಚಿನ್ಮಯ್ ಸಿಗಲ್ಲ. ಹೇಳ್ಬೇಕಂದ್ರೆ ನಾನು, ನಮ್ಮ ಗುಬ್ಬಿ, ನಮ್ಮ ಅಪ್ಪ ಇಬ್ಬರೇ ನೈಟ್ ಶಿಫ್ಟ್. ಅಪ್ಪಂಗೆ ನೈಟ್ ಶಿಫ್ಟ್ ಇದ್ದಾಗ ಟಿಫನ್ ಮಾಡೋದು ನೀವು ನೋಡಿರ್ತೀರ. ಚಿನ್ನು ಮಾರ್ನಿಂಗು 7:30ಗೆ ಮನೆ ಬಿಡೋದು, 7:35 ಅಮ್ಮ ಮನೆ ಬಿಡೋದ್ರಿಂದ ನಾನು ಅಪ್ಪ ಆಲ್ಮೋಸ್ಟು ಜೊತೆಗೆ ಟಿಫನ್ ಮಾಡ್ತೀವಿ ಸಮ್ಟೈಮ್ಸು. ನಾನು ಗಾಡಿ ಬೇರೆ ಕೆಟ್ಟೋಗಿದ್ದೆಲ್ಲ, ಗಾಡಿನ ಗ್ಯಾರೇಜ್ ಹತ್ರ ಹಾಕ್ತೀನಿ ಅಂತ ಹೇಳಿದೆ ಸಂಜು. ಸರಿ ಆಯಿತು ಅಂತೇಳಿ ಅವನನ್ನು ಗ್ಯಾರೇಜ್ ಹತ್ರ ಹಾಕ್ಸಿ ನಾನು ಇಲ್ಲಿ ನಮ್ಮ ಕಂಪ್ನಿ ಗಾಡಿನಲ್ಲಿ ಡ್ರಾಪ್ ತೊಗೊಳೋಣ ಅಂತೇಳಿ ಒಂದು 10 ನಿಮಿಷ ಬೇಗನೆ ಮನೆ ಬಿಟ್ಟು ಹೇಳ್ಬೇಕಂದ್ರೆ, ಯಾಕಂದರೆ ಅವ್ರ ಟೈಮಿಂಗ್ಸು ನಮ್ಮನ್ನು ಬಂದು ಅವ್ರು ವೆಯ್ಟ್ ಮಾಡಬಾರ್ದಲ್ವ. ಸೊ ಹಂಗಾಗಿ ನಾನು ಬೇಗನೆ ಮನೆ ಬಿಟ್ಟೆ.
ನಾವು ಆಲ್ಮೋಸ್ಟ್ ಮನೆ ಬಿಟ್ಟು ಕಂಪ್ನಿಗೆ ಹೋಗೋಷ್ಟೊತ್ತಲ್ಲಿ ಟೈಮ್ ಆಗುತ್ತೆ, 20 ನಿಮಿಷದ ಜರ್ನಿ. ಸೊ ನಾನು ಕಂಪ್ನಿಗೆಲ್ಲ ಹೋಗಿ ಸಂಜೆ ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ವಲ್ಪ ಬಟ್ಟೆ ಇದ್ದು, ಸೊ ಬಟ್ಟೆ ಎಲ್ಲ ಒಗೆಯಕ್ಕೆ ಹಾಕ್ಬಿಟ್ಟು ನಾನು ಇಲ್ಲಿ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ನೆಕ್ಸ್ಟ್ ಡೇ ವೀಕ್ ಆಫ್ ಇರೋದ್ರಿಂದ ಆರಾಮಾಗಿ ರೆಸ್ಟ್ ಮಾಡ್ಬೋದಲ್ವ. ಸೊ ಹಾಗಾಗಿ ಇದೊಂದು ಕೆಲಸ ಮುಗಿಸ್ಕೊಂಬಿಡೋಣ ಬಟ್ಟೆದು ಅಂತೇಳಿ ಮುಗಿಸ್ಕೊತಾ ಇದ್ದೀನಿ. ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನು. ನನಗೆ ವೀಕ್ ಆಫ್ ಇತ್ತು ನೆಕ್ಸ್ಟ್ ಡೇ. ಸೊ ಹಂಗಾಗಿ ಟಿಫನ್ಗೆ ಚಿನ್ಮಯ ಹೇಳಿದ್ದ, ಅಮ್ಮ ನಂಗೆ ಪುಳಿಯೋಗರೆ ಮಾಡು ಲೈಟ್ ಫುಡ್ಡು ಅಂತ ಹೇಳಿದ್ದ. ಸೊ ಅವನಿಗೆ ಪುಳಿಯೋಗರೆ ಮಾಡಿಕೊಟ್ಟು ನಾನು ಸ್ವಲ್ಪ ಪಾತ್ರೆ ತೊಳೆದಿದ್ದೆ, ಅದೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಬಿಕಾಸ್ ಬ್ಯಾಂಕ್ ಹತ್ರ ಹೋಗಬೇಕು, ನಾನು ಸ್ವಲ್ಪ ನನ್ನ ಅಮೌಂಟಿಂದು ವೆರಿಫಿಕೇಷನ್ ಮಾಡಿಸ್ಬೇಕು. ಯಾಕೆ ಅಂದರೆ ಅಮೌಂಟು ಆಲ್ ಆಫ್ ಸಡನ್ ಕಟ್ಟಾಗಿತ್ತು. ಸೊ ಮೆಸೇಜ್ ಬರ್ತಾ ಇತ್ತು, ಸತಿ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿಸಿ ಅಂತ ಹೇಳಿ. ಸೊ ಹಂಗಾಗಿ ನಾನು ಹೋಗೋಣ ಅಂದ್ಕೊಂಡು ಹೋಗೋಕ್ಕಾಗಿರಲಿಲ್ಲ. ಯಾಕೋ ಬೇಜಾರಾಗ್ತಾ ಇತ್ತು. ಒಂದಲ್ಲ ಎರಡಲ್ಲ ಕಷ್ಟಪಟ್ಟಿರ್ತೀವಲ್ವ. ಸೊ ಹಂಗಾಗಿ ನಾನು ಒಂದೊಂದು ರೂಪಾಯಿಗೂ ನನ್ನ ವ್ಯಾಲ್ಯೂ ಇದ್ದೇ ಇರುತ್ತೆ, ನನ್ನ ಶ್ರಮದ ಫಲ ಅಲ್ವ ಅವೆಲ್ಲ. ಸೊ ಹಂಗಾಗಿ ಒಂದ್ಸತಿ ಚೆಕ್ ಮಾಡಿಸ್ಕೊಂಬಿಡೋಣ ಅಂತೇಳಿ ಎಲ್ಲ ಕೆಲಸನೂ ಬೇಗ ಮುಗಿಸ್ಕೊತಾ ಇದ್ದೀನಿ. ಇಲ್ಲೆಲ್ಲ ಸ್ವಲ್ಪ ಗಲೀಜಾಗಿತ್ತು ಹೇಳ್ಬೇಕಂದ್ರೆ. ನಾನು ನೈಟು ಕ್ಲೀನ್ ಮಾಡಿರಲಿಲ್ಲ, ಸೊ ಮಲ್ಕೊಂಬಿಟ್ಟೆ. ಪ್ರೀವಿಯಸ್ ಡೇಸಲ್ಲಿ ದೋಸೆ ಮಾಡಿದ್ದೆ ನೈಟುನು. ಇದ್ರಲ್ಲಿ ಸ್ವಲ್ಪ ಗಲೀಜಿದ್ದೇ ಇರುತ್ತೆ. ಎಣ್ಣೆದೆಲ್ಲ ಈ ಶೆಲ್ಫ್ ಮೇಲೆಲ್ಲ ಆದರೆ ನನಗೆ ಅಷ್ಟು ಕಂಫರ್ಟಬಲ್ ಇರೋಲ್ಲ. ಸೊ ನಾನು ವೀಕ್ ಆಫ್ ಇರೋದ್ರಿಂದ ಸ್ವಲ್ಪ ಲೇಟಾಗಿ, ಒಂದು ಹಾಫ್ ಆನ್ ಅವರ್ ಲೇಟಾಗಿದ್ದೆ. ನನಗೆ ಕಿಚನ್ ಕ್ಲೀನ್ ಮಾಡ್ಕೊಂಡು ಟಿಫನ್ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ. ಫ್ರೆಶ್ ಅಪ್ ಆಗಿ ನಾನು ಬಂದುಬಿಟ್ಟು ಇಲ್ಲಿ ಟಿಫನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲೆಲ್ಲ ನೀರಲ್ಲಿ ನೆನೆಸಿ ಇಲ್ಲಿ ರೂಮ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೆ. ಮಾರ್ನಿಂಗೆ ಗುಬ್ಬಿ ಬಂದಿದ್ದ. ಸೊ ಒಳಗೆ ಆಟಾಡ್ತಾ ಇದ್ದ, ಎಲ್ಲ ಗಲೀಜು ಮಾಡಿಬಿಟ್ಟು ಎಲ್ಲ ಬೆಡ್ಶೀಟೆಲ್ಲ ಹಂಡ್ಬಿಟ್ಟು ಹೋಗಿದ್ದ. ಸೊ ಒಂದು ಸತಿ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳಿ ಅಲ್ಲಿ ಅಡುಗೆ ಮನೆಗೆಲ್ಲ ಸೋಪಿನ ಪುಡಿ ಹಾಕ್ಬಿಟ್ಟು ಇಲ್ಲಿ ಬಂದೆ ನಾನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಸೊ ಇಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ಇನ್ನು ಚಿನ್ನು ಬರೋವರೆಗೂ ಆಲ್ಮೋಸ್ಟ್ ಕ್ಲೀನಾಗೇ ಇರುತ್ತೆ ಮನೆ. ಚಿನ್ನೂ ನಮಿತನೋ ಇದ್ರಷ್ಟೇ ಮನೆ ಗಲೀಜಾಗೋದು. ನಾವು ಆದಷ್ಟು ಕ್ಲೀನಾಗಿ ಇಟ್ಟಿರ್ತೀವಿ. ಸೊ ಹಂಗೆ ಕ್ಲೀನ್ ಮಾಡ್ಕೊಂಡು ನೋಡ್ತಾ ಇರ್ಬೋದು ಎಷ್ಟು ಗಲೀಜಾಗೈತೆ ಅಂತ. ಈ ಗಲೀಜಿಕೊಂಡು ನಾನು ಹೆಂಗೆ ಸುಮ್ಮನಿರಲಿ ಅಲ್ವಾ. ಸೊ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಇಲ್ಲಿ ಟೈಲ್ಸ್ ಹಾಕ್ಸಿರೋದ್ರಿಂದ ನನಗೇನು ಅಂಥ ರಿಸ್ಕ್ ಅನಿಸಲ್ಲ. ಸ್ಟೀಲ್ ನಾರಲ್ಲೋ ಇಲ್ಲ ನಾರ್ಮಲ್ ಗ್ರೀನ್ ನಾರಲ್ಲೂ ನಾನು ಇಲ್ಲಿ ತಿಕ್ಕೊಂಬಿಡ್ತೀನಿ, ಕ್ಲೀನ್ ಆಗಿಬಿಡುತ್ತೆ ಬೇಗ. ಹೇಳ್ಬೇಕು, ನಾನೇನು ಅಷ್ಟೊಂದು ರಿಸ್ಕ್ ತೊಗೊಳಲ್ಲ. ಸೊ ಸ್ಮಾರ್ಟ್ ವರ್ಕ್ ಮಾಡ್ಕೊತೀನಿ. ಸೊ ಹಂಗಾಗಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಇಲ್ಲಿ ನಾನು ವಾಟರ್ ಫಿಲ್ಟ್ರದ್ದು ವೇಸ್ಟೇಜ್ ವಾಟರ್ ಇರ್ತಲ್ಲ ಅದನ್ನು ಬಳಸ್ಕೊತೀನಿ ನೆಲ ಒರೆಸ್ಲಿಕ್ಕೆ, ಕೆಲವೊಂದು ಪಾತ್ರೆ ತೊಳಿಲಿಕ್ಕೆ, ಬಾಗಿಲು ತೊಳಿಲಿಕ್ಕೆ ಅಂತೆಲ್ಲ. ಅದನ್ನೇ ನಾನು ಚೆಲ್ಲಕ್ಕೆ ಹೋಗಲ್ಲ, ಇಲ್ಲ ಡೈರೆಕ್ಟಾಗಿ ಶಿಂಕ್ಗೂ ಬಿಡಲ್ಲ ನಾನು. ಸೊ ಈ ಥರ ಯೂಸ್ ಮಾಡ್ಕೊತೀನಿ. ಇನ್ನು ಸಮ್ಟೈಮ್ಸು ನೀರು ಬಿಡೋದು ಲೇಟ್ ಆದರೆ ಇದರಿಂದ ಸ್ವಲ್ಪ ನೀರು ಸೇವ್ ಆಗುತ್ತೆ ಅನ್ನೋ ಒಂದು ರೀಸನ್ ಅಷ್ಟೇನೆ. ಎಲ್ಲ ಕ್ಲೀನೆಲ್ಲ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆಯೋಕ್ಕೆ ಬತ್ಲಿಗೆ ಇಟ್ಕೊಂಡು ಕ್ಲೀನಾಗಿ ಕಸ ಗುಡಿಸಿ ನೆಲ ಒರೆಸ್ಕೊಂಡು ಬಂದುಬಿಟ್ರೆ ಇನ್ನು ಒಳಗಿನ ಕೆಲಸ ಆಗೋಗ್ಬಿಡುತ್ತೆ. ಆಲ್ಮೋಸ್ಟ್ ಮುಗ್ದೋಗ್ಬಿಡುತ್ತೆ, 90% ಕೆಲಸ ಆದಂಗೆನೇ. ಸೊ ಎಲ್ಲನೂ ಒಂದು ಕಡೆಯಿಂದ ಧೂಳೆಲ್ಲ ಕೊಡ್ಕೊಂಡು ಮನೆ ಕ್ಲೀನ್ ಮಾಡಿ ಕಸ ಗುಡಿಸಿ ಇಟ್ಬಿಡ್ತೀನಿ. ಕ್ಲೀನಾಗಿ ಇಟ್ಬಿಟ್ಟು ನಾನು ಹೇಳಿದ್ನಲ್ಲ ಒಂದು ಶಿವಗಂಗೆಗೆ ಹೋಗ್ಬೇಕಾಯ್ತು ಬ್ಯಾಂಕ್ ಹತ್ರ. ಸಂಜು ಬಂದಿದ್ದ, ಸಂಜುನು ಡ್ರಾಪ್ ಮಾಡ್ದ. ಸೊ ಅವನ ಜೊತೆ ಹೋಗಿ ನಾನು ಬ್ಯಾಂಕ್ ಹತ್ರ ಎಲ್ಲ ಚೆಕ್ ಮಾಡಿಸ್ಕೊಂಡು ಬಂದೆ ರಿಟನ್ನು. ಸೊ ಆಗಲೇ ಹೇಳಿದ್ನಲ್ಲ ಬ್ಯಾಂಕ್ ಹತ್ರ ಹೋಗ್ಬೇಕು ಅಂತ, ಹೋಗ್ಬಿಟ್ಟು ಬಂದೆ. ಅದೊಂದು ಕ್ಲಾರಿಟಿ ಸಿಕ್ತು. ನಂದು EMI ಅಮೌಂಟು ಕಟ್ಟಾಗ್ಬಿಟ್ಟೈತೆ, ಅಕೌಂಟಲ್ಲಿ ಕಟ್ಟಾಗೈತೆ. ಅದು ನನಗೆ ಮೆಸೇಜ್ ಬರ್ತಾ ಇರೋದು EMI ಬೌನ್ಸು ಅಂತ. ನನಗೆ ಭಯ ಆಗೋಯ್ತು, ಎಲ್ಲಿ ಕಟ್ಟಾಯಿತು ಅಮೌಂಟು, ಏನಾಯಿತು ಅಂತೇಳಿ ಬ್ಯಾಂಕ್ ಹತ್ರ ಹೋಗಿದೆ. ಬಾಯ್ಲಂಗೆ ಮಾಡಬಾರ್ದು, ಬ್ಯಾಂಕ್ ನಮಿ ಬಾಯ್ಲ ನಿಮಿಷ, ಬಾಯ್ಲಿ ಹಂಗೆಲ್ಲ ಬರಿಬಾರ್ದು. ಬಾಯ್ಲಿ ನಮ್ಮಿ ಬಂದಿದ್ದಾನೆ, ಬರ್ತಿದ್ದಾನೆ, ಬಾಯ್ಲಿ ಬಾಯ್ಲಿ ಬಾ 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 ಹೋಗಿ. ಅದೊಂದು ಕ್ಲಾರಿಟಿ ಸಿಕ್ತು ಆಯಿತಾ. ನಾನು ನೋಡ್ಕೊಂಡಿದ್ದು ಬಂದು ಸ್ಯಾಟರ್ಡೆ, ಆಲ್ಮೋಸ್ಟ್ ಸ್ಯಾಟರ್ಡೇನೆ ನೋಡ್ಕೊಂಡಿರೋದು. ನನಗೆ ಅವತ್ತಿಂದ ಒಂಥರ ಭಯ, ಏನು ಕಟ್ಟಾಯಿತು, ಒಂದಲ್ಲ ಎರಡದು 4,000 ರೂಪಾಯಿ ಏನಕ್ಕೆ ಕಟ್ಟಾಯಿತು ಅಂತಲೇ ಗೊತ್ತಾಗಲಿಲ್ಲ. ಗಾಬರಿ ಅಂತೂ ಇತ್ತು, ಹೋಗಿ ಚೆಕ್ ಮಾಡಿಸ್ಬಿಡೋಣ, ಒಂದು ದಿವಸ ಲೀವ್ ಹಾಕ್ಬಿಟ್ಟನ ಹೋಗೋಣ ಅನ್ನೋ ಮೈಂಡ್ ಒಂದು ಕಡೆ ಇತ್ತು. ಬೇಡ, ಇನ್ನೇನು ಮಂಗಳವಾರ ವೀಕ್ ಆಫ್ ಇದೆ, ಸೊ ಆವಾಗಲೇ ಹೋಗಿ ಒಂದು ಸತಿ ಚೆಕ್ ಮಾಡಿಸೋಣ ಅನ್ನೋದು ಇತ್ತು. ಸೊ ಹಂಗಾಗಿ ಇವತ್ತು ಹೋಗಿದ್ದಾಯಿತು. ಸೊ ನನ್ನ ಗಾಡಿ ಬೇರೆ ನಿಂತೋಗ್ಬಿಟ್ಟೈತೆ, 3 ದಿವಸದಿಂದ ಎಣ್ಣೆ ಒಳಲ್ಲೇ ಐತೆ. ಅಲ್ಲಿಗೋಗಿ ಅವ್ರಿಗೆ ಸ್ವಲ್ಪ ಬೇರೆಯವ್ರ ಮನೆ ನಿಂತೀವಿ, ರಿಲೇಷನ್ನೇ.
ಸೊ 4 ದಿವಸದಿಂದ ನಿಲ್ಲಿಸಿದ್ವಿ ಅಲ್ಲಿ. ಇವತ್ತು ಗ್ಯಾರೇಜ್ ಅಣ್ಣನ ಜೊತೆನೇ ಹೋದೆ, ಇರ್ತಾರೆ ಗಾಡಿ ತಗೊಂಡೋಗ್ತಾರೆ ಅಂತ. ಸೊ ಅವರು ಇರಲಿಲ್ಲ, ಅದು ಇವಾಗ ಬಂದರು ಅವರು. ಅವ್ರಿಗೂ ಗಾಡಿ ಎಲ್ಲ ಕೊಡಿಸ್ಬಿಟ್ಟು ಬಂದಿದ್ದಾಯಿತು. ಡೆಡ್ ಇನ್ವೆಸ್ಟೇ ಈ ಮಂತು ಪೂರ್ತಿ ನಮ್ಮದು ಡೆಡ್ ಇನ್ವೆಸ್ಟೇ ಹೇಳ್ಬೇಕಂದ್ರೆ. ಈ ಪಿಳ್ಳೆಗೆ ಹುಷಾರಿರಲಿಲ್ಲ, ಅಪ್ಪಂಗೆ ಹುಷಾರಿಲ್ಲ, ಅದೆಲ್ಲ ಡೆಡ್ ಇನ್ವೆಸ್ಟು. ಸೊ ಇದು ಬೇರೆ ನೋಡಬೇಕು. ಅವತ್ತು ಗಾಡಿ ಆಲ್ ಆಫ್ ಸಡನ್ ಸ್ಟಾಪ್ ಆಗೇ ಹೋಯ್ತು ಹೇಳ್ಬೇಕಂದ್ರೆ ನಡು ರೋಡಲ್ಲಿ. ಸೊ ಏನೇ ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಆಗಲಿಲ್ಲ, ಅಲ್ಲೇ ಹಾಕ್ಬಿಟ್ಟು ಬಂದಿದ್ದಾಯಿತು. ಆ ಥರ ಆಗೋದು ಬೇಡ. ಅಲ್ಲೇ ಒಂದು 2-3 ಸತಿ ಆಗೈತೆ ಹೇಳ್ಬೇಕು ಅಂದರೆ, ಆ ಥರನೂ ಆಗುತ್ತೆ. ಯಾಕೆ ನಿದ್ದೆ ಗೊತ್ತಾಯ್ತಾ? ನಿದ್ದೆ ಗೊತ್ತಿಲ್ಲ? ತಿಂಡಿ ತಿಂಡಿ ತಿಂದಿಲ್ಲ? ಯಾಕೆ? ಸುಮ್ಮನೆ ಹಾಯ್ ಮಾಡು ಹಾಯ್. ಹೋಗಿ ಬಂದಿದ್ದಾಯಿತು. ನಾನು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕ್ಬಿಟ್ಟು ಹೋಗಿದ್ದೆ. ಸೊ ಇದಿರೋದ್ರಿಂದ ಎಷ್ಟೋ ಕೆಲಸ ಕಮ್ಮಿ ಆಗ್ಬಿಟ್ಟೈತೆ ನಮ್ಗೆ. ಹೇಳ್ಕೊಂಡು ವೀಕೆಂಡು ವೀಕ್ ಆಫ್ ಬಂತು ಅಂದರೆ ನನಗೆ ಬಟ್ಟೆ ಒಗೆಯೋದೇ ಆಗ್ಬಿಡೋದು ಹೇಳ್ಬೇಕಂದ್ರೆ. ಈ ಮಕ್ಕಳವೇ ಜಾಸ್ತಿ ಬಟ್ಟೆ ನಮ್ಮಲ್ಲಿ, ಈ ಮಕ್ಕಳವೇನೆ ಇದ್ರದ್ದು ಚಿನ್ಮಯ್ದು ಇಬ್ಬರದೇ ಬಟ್ಟೆ ಒಗಿಲೇಬೇಕು. ಅದೇ ಒಂದು ಅರ್ಧ ದಿವಸದ ಕೆಲಸ ಅದೇ ಆಗ್ಬಿಡೋದು. ಸೊ ಇದು ನನ್ನ ಕೆಲಸ ಸ್ವಲ್ಪ ಐತೆ ಅಂತಲೇ ಹೇಳ್ಬೋದು. ಬೆಟರ್ ಇವಾಗ ವ್ಲಾಗ್ ಯಾಕೆ ಲೇಟಾಗಿ ಅಪ್ಲೋಡ್ ಆಗ್ತಾಯಿದೆ ಅಂದರೆ ವಾಯ್ಸ್ ಚೆನ್ನಾಗಿಲ್ಲ. ಸೊ ಹಂಗಾಗಿ ಲೇಟಾಗಿ ಅಪ್ಲೋಡ್ ಆಗ್ತೈತೆ. ಇವಾಗ ಬೆಟರ್ ಆಯಿತಾ. ಎಲ್ಲಿ ಹೋಗ್ತಿದ್ಯಾ? ಎಲ್ಲಿಗೆ? ಬಾ ಮಲ್ಕೊಬಿಡೋ 1 ಗಂಟೆ. ಬಾಯ್ಲಿ ನಮ್ಮಿ, ನಿಜ ಬಾಯ್ಲಿ ನಿಜ. ಸೊ ಆಯಿತು, ಅದೊಂದು ನನಗೆ ಒಂದು ಫಿಯರ್ ಇತ್ತಲ್ಲ, ಅದು ಕಮ್ಮಿ ಆಯಿತು ಹೇಳ್ಬೇಕಂದ್ರೆ. ಏನಕ್ಕೆ ಕಟ್ಟಾಗೈತೋ ಏನೋ ಎತ್ತ ಅಂದ್ಬಿಟ್ಟು. ಸೊ ಈ ಮಂತೆ ಆ ಥರ ಆಗಿದ್ದು, ಯಾವ ತಿಂಗಳು ನನಗೆ ಆ ಥರ ಆಗಿಲ್ಲ. ಸೊ ಅದು ಒಂದು ಭಯ ಇತ್ತು. ಇಟ್ಸ್ ಓಕೆ, ಆಲ್ ಓಕೆ. ಆಲ್ಮೋಸ್ಟ್ ಎಲ್ಲ ಮನೆ ಕೆಲಸನೂ ಮುಗಿಸಿದ್ದೀನಿ. ಅಡುಗೆ ಮಾಡಬೇಕು, ಏನು ಕೆಲಸ ಇಲ್ಲ. ಸ್ವಲ್ಪ ನಾನು ಮಲ್ಕೋಬೇಕು, ರೆಸ್ಟ್ ಮಾಡಬೇಕು. ಇವತ್ತಾದ್ರೂ ರೆಸ್ಟ್ ಮಾಡೋಣ ಅಂತ ಹೇಳಿ. ಸೊ ಹಂಗೆ ಸ್ವಲ್ಪ ಮಲ್ಕೋಬೇಕು. ಸಣ್ಣ ಪುಟ್ಟ ಕೆಲಸ ಇದೆ ಅಷ್ಟೇನೆ. ಇವಾಗ ಅಪ್ಪ ನೈಟ್ ಶಿಫ್ಟ್ ಹೋಗ್ತಾರೆ, ನೈಟ್ ಅಡುಗೆ ಮಾಡ್ಕೊಂಡ್ರೆ ಆಯಿತು. ಇವಾಗೇನು ಅಡುಗೆ ಮಾಡೋ ನೆಸೆಸಿಟಿ ಇಲ್ಲ, ಇರೋದನ್ನು ತಿನ್ಕೊತೀವಿ ಅಷ್ಟೇ. ಅವನು ಬನ್ನಿ, ಸಣ್ಣ ಪುಟ್ಟ ಕೆಲಸ ಐತೆ. ಬಿಸಿಲಿಲ್ಲ, ಬಟ್ಟೆ ಒಗ್ದಾಕ್ಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಎಲ್ಲ 70% ಡ್ರೈ ಆಗೇ ಬರೋದು. ಆದರೂ ನನಗೆ ಸ್ವಲ್ಪ ಬಿಸಿಲಿದ್ರೆ ಬೆಟರ್ ಅನಿಸುತ್ತೆ ಬಟ್ಟೆಗಳು ಹೇಳ್ಬೇಕಂದ್ರೆ. ಬಿಸಿಲಲ್ಲಿ ಒಣಗಿದ್ರೆ ಬೆಟರು ಬಟ್ಟೆಗಳು. ಶೂಸು ಎಲ್ಲ ತೊಳೆದಾಕ್ಬಿಟ್ಟಿದ್ದೀನಿ ನಾನು. ಚಿನ್ವಯ್ ಶೂಸ್ ತೊಳಿಬೇಕಿತ್ತು, ಅವನದು ಸಂಡೇ ತೊಳಿತೀವಿ. ಸಾಟರ್ಡೆ ನೈಟು ತೊಳೆದ್ರೆ ಸಂಡೇ ಪೂರ್ತಿ ಒಣಗುತ್ತೆ. ಅವ್ನು ಮಂಡೇ ಅವನಿಗೆ ಸ್ಕೂಲ್ಗೆ ಹಾಕ್ಕೊಂಡು ಹೋಗ್ಲಿಕ್ಕೆ ಈಸಿ ಆಗುತ್ತೆ, ಕಂಫರ್ಟ್ ಅನಿಸುತ್ತೆ. ಯಾಕಂದರೆ ತ್ಯಾವ ಇರಲ್ಲ. ಸೊ ಹಂಗಾಗಿ ಅವ್ನಿಗೆ ಅವೆಲ್ಲ ಇರಿಟೇಷನ್ ಹೇಳ್ಬೇಕಂದ್ರೆ ಅಡ್ಜಸ್ಟ್ಮೆಂಟ್ ಇಲ್ಲ ಅದರಲ್ಲಿ. ಸೊ ನಾವು ಅಂದ್ಕೊಂಡಿದ್ದೀವಿ ಸಾಟರ್ಡೆ ನೈಟು, ಸಾಟರ್ಡೆ ಈವ್ನಿಂಗು ತೊಳೆದ್ಬಿಟ್ರೆ ಸಂಡೇ ಪೂರ್ತಿ ಒಣಗುತ್ತೆ. ಮಂಡೇ ಅವ್ನು ಸ್ಕೂಲ್ಗೆ ಹಾಕೊಂಡು ಹೋಗೋಕ್ಕೆ ಕಂಫರ್ಟ್ ಆಗಿರುತ್ತೆ ಅಂತ ಹೇಳಿ ಅಷ್ಟೇ. ಲೈಟಾಗಿ ಕೆಮ್ಮು ಇನ್ನೂ ಕಮ್ಮಿ ಆಗಿಲ್ಲ, ಹುಷಾರಾಗಿದ್ದೀನಿ. ಲೈಟಾಗಿ ಕೆಮ್ಮು ಅದೊಂದು ಯಾಕೋ ಕಮ್ಮಿ ಆಗ್ತಾಯಿಲ್ಲ. ಯಾವಾಗ ಕಮ್ಮಿ ಆಗುತ್ತೋ ಗೊತ್ತಿಲ್ಲ. ಸೊ ನಮಗೆ ಸ್ಕೂಲ್ ಬ್ಯಾಗ್ ಇದು ನಂದು, ನಮ್ಮ ಗುಬ್ಬಿದು. ಇದು ಒಂದು ಲಂಚ್ ಬ್ಯಾಗು, ನಂದು ಸ್ಕೂಲ್ ಬ್ಯಾಗ್, ನನ್ನ ಮಗನ ಸ್ಕೂಲ್ ಬ್ಯಾಗು, ಚಿಕ್ಕ ಮಗಂದು. ಇದು ಸ್ಕೂಲ್ ಬ್ಯಾಗು, ಇದು ನನ್ನ ಬ್ಯಾಗು, ಇದು ನನ್ನ ಮಗನ ಲಂಚ್ ಬ್ಯಾಗು, ಇದು ನಮ್ಮ ಅಮ್ಮನ ಬ್ಯಾಗು, ಹ್ಯಾಂಡ್ ಬ್ಯಾಗ್. ಇದು ಪೂರ್ತಿ ದಿವಾನ್ ಕಟ್ ಮೇಲೆ ಬ್ಯಾಗುಗಳೇ ಒಂದು 5-6 ಬ್ಯಾಗ್ ಇದೆ. ಇವಾಗ ನಾನು ತೊಗೊಂಡೋಗಿದ್ದು ಬ್ಯಾಗ್ ಅದು. ಇಷ್ಟು ಇಲ್ಲೇ ಇರುತ್ತೆ. ಇದು ಕೇರಮ್ ತೊಗೊಂಬಂದೆ. ಸೊ ಅದು ಆಡಲ್ಲ ನನ್ನ ಮಗ, ಸುಮ್ಮನೆ ತರಿಸ್ಕೊಳ್ತಾನೆ, ಬಟ್ ಯಾವುದೂ ಆಡಲ್ಲ ಅವನು. ನಾನು ಆಸೆ ನನ್ನ ಮಗನಿಗೆಲ್ಲನೂ ಕೊಡಿಸ್ಬೇಕು ಅಂತ. ಸೊ ಬಿಸಿಲಿಲ್ಲ, ಇಟ್ಸ್ ಓಕೆ, ಯಾರೂ ಇಲ್ಲ ಮನೆಯಲ್ಲಿ. ಸೊ
ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಚಿನ್ನು ಬಂದರೆ ಮಲ್ಗಕ್ಕೆ ಬಿಡಲ್ಲ. ಅಮ್ಮ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡು ಅಂತ ಇರ್ತಾನೆ. ಸೊ ಅವನ ಜೊತೆ ಇರಬೇಕು ಅಂದ್ಕೊಂಡಿದ್ದೀನಿ. ಅವನು ಹೇಳಿದ್ದಾನೆ ಏನಾದರೂ ಗೇಮ್ ಆಡೋಣ ಅಮ್ಮ ಅಂತ ಹೇಳಿ. ಸೊ ಗೇಮ್ ಆಡಬೇಕು ನೋಡಿ. ಬ್ಯಾಂಕಿಗೆ ಹೋಗೋ ಇದರಲ್ಲಿ ಎಲ್ಲ ಅಂಡ್ಬಿಟ್ಟೋಗಿದ್ದೀನಿ. ಎಲ್ಲ ಕ್ಲೀನ್ ಮಾಡಿದ್ದೆ, ಮತ್ತೊಂದು ರೌಂಡ್ ಅಂಡಿದ್ದೀನಿ. ಎಲ್ಲ ಎತ್ತಿಟ್ಟು ಸ್ವಲ್ಪ ಮೇಲೆ ಬಟ್ಟೆನೂ ಎತ್ಕೊಬಂದು ಇದ್ರ ಮೇಲೆ ಹಾಕಿದ್ದೀನಿ, ಚೇರ್ ಮೇಲೆ. ಇನ್ನೂ ಸ್ವಲ್ಪ ಒಣಗಾಕಿದ್ದೀನಿ. ಅವೆಲ್ಲ ತಂದು ಒಂದು ಸತಿ ಮಡ್ಚಿಕ್ಬೇಕು. ಇದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನನ್ನ ಡ್ರೆಸ್ಸಿಂಗ್ ಟೇಬಲ್ನ. ಸೊ ನಾನೊಬ್ಳೆ ಅಲ್ಲ, ರೇಖಾನು ಯೂಸ್ ಮಾಡ್ತಾಳೆ. ಅವಳು ಆಲ್ಮೋಸ್ಟ್ ಕ್ಲೀನ್ ಮಾಡ್ತಾಳೆ. ನಮ್ಮ ಮನೆಯಲ್ಲಿ ಹೆಂಗೆ ಅಂದರೆ ಎಲ್ಲರೂ ಯೂಸ್ ಮಾಡ್ತೀವಲ್ವಾ, ಯಾರೋ ಒಬ್ಬರು ಯೂಸ್ ಮಾಡೋರು ಓಕೆ, ಬಟ್ ಎಲ್ಲರೂ ಯೂಸ್ ಮಾಡ್ತಾರೆ. ನನ್ನ ಮಗನವು ಕೆಲವೊಂದು ಕ್ರಯಾನ್ಸು, ಪೆನ್ಸಿಲ್ಸು ಎಲ್ಲ ಇರ್ತಾವಲ್ವ, ಸೊ ಅವನು ಅವನ್ನೆಲ್ಲ ಇಲ್ಲೇ ಮಡಿಕೊತಾನೆ. ಅಂದರೆ ಆಲ್ ಆಫ್ ಸಡನ್ ಸಿಗೋವಂಥವು ಏನಿರುತ್ತೆ ಅದನ್ನು ಅವನು ಎತ್ತಿಟ್ಕೊಳಲ್ಲ, ಇಲ್ಲೇ ಮಡಿಕೊತಾನೆ. ಕೆಲವೊಂದು ಮೆಡಿಸನ್ಸು ತೋರಿಸ್ತೀನಿ. ಕೆಲವೊಂದು ಮೆಡಿಸನ್ಸು ಮಡಿಕೊಂಡಿದ್ದೀನಿ. ತೀರಾ ಇನ್ನೇನು ವಿಂಟರ್ ಸ್ಟಾರ್ಟ್ ಆಗೋಕ್ಕೆ ಅಂದ್ಬಿಟ್ಟು ಸಮ್ಮರಲ್ಲಿ ಸ್ವಲ್ಪ ಜರ್ಕಿನ್ಸ್ ಎತ್ತಿಟ್ಟಿದ್ದೆ ನನ್ನ ಮಗಂದು, ಅವನ್ನ ಎಲ್ಲ ಮಡಿಕೊಂಡಿದ್ದೀನಿ. ಒಂದು ಆಲ್ಮೋಸ್ಟು ನನ್ನ ಮಗನಿಗೆ ಬಣ್ಣದ ಜರ್ಕಿನ್ ಹಾಕಬೇಕು, ನನಗಿಷ್ಟ ಅದು. ಆಲ್ಮೋಸ್ಟ್ ತೆಗೆದು ಮಡಿಕೊಂಬಿಟ್ಟಿರ್ತೀನಿ ನಾನು. ಎಷ್ಟರ ಮಟ್ಟಿಗೆ ತೊಗೊಳ್ತೀವಂದರೆ ಅವನಿಗೆ ಜರ್ಕಿನ್ಸ್ನ ಯಾವುದಾದ್ರು ಚೆನ್ನಾಗಿ ಕಾಣಿಸಿದ್ರೆ ಇದು ನನ್ನ ಚಿನ್ಮೈಗೆ ಚೆನ್ನಾಗಿ ಕಾಣಿಸುತ್ತಲ್ವ ಅಂದ್ಬಿಟ್ಟು ತೊಗೊಂಡು ಬಂದುಬಿಡ್ತೀವಿ. ಸೊ ಅದೇ ಆಲ್ಮೋಸ್ಟ್ ಜಾಸ್ತಿ ಆಗ್ಬಿಟ್ಟಿದ್ದಾವೆ ಅನಿಸುತ್ತೆ. ಅವನದೇ ಹೇಳ್ತಾ ಇದ್ದ, ಜಾಸ್ತಿ ಆಗ್ಬಿಟ್ಟಿದೆ ನಂದು ಅಂತ ಜರ್ಕಿನ್ಸು ಅಂತ. ಬಾಯಿ ಮಾತಿಗಷ್ಟೇ ಹೇಳೋದು, ಕೊಡಿಸು ಅಂತಲೂ ಕೇಳ್ತಾನೆ. ಬಾಯಿ ಮಾತಿಗಷ್ಟೇ ಜಾಸ್ತಿ ಆಗೋಯ್ತು ನಾ ಡವ್ ಒಂದು. ಐ ನೋ ದ್ಯಾಟ್. ಆದರೂ ನಾನು ಕೊಡ್ಸೋದು ಬಿಡಲ್ಲ. ಅವನಿಗೇನು ಚೆನ್ನಾಗಿ ಆನ್ಲೈನಲ್ಲೂ ನೋಡ್ತಾ ಇರ್ತೀನಿ. ಸೊ ಏನಾದರೂ ಚೆನ್ನಾಗಿ ಕಂಡ್ರೆ ಆಲ್ ಆಫ್ ಸಡನ್ ಕೊಡಿಸ್ಬಿಡ್ತೀನಿ ನಾನು ನನ್ನ ಮಗನಿಗೆ. ಚೆನ್ನಾಗಿ ಕಾಣಿಸ್ತಾನೆ ಅವನು, ಚಂದ ಅವನು. ಸಣ್ಣ ಇರೋದ್ಕೂ ಕೆಲವೊಂದು ಡ್ರೆಸ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾನೆ ನನ್ನ ಮಗ. ಸೊ ಹಂಗನೇ ಕೊಡಿಸ್ತೀನಿ. ಆಲ್ಮೋಸ್ಟ್ ಜಾಸ್ತಿನೇ ಆಗ್ಬಿಟ್ಟಿದ್ದಾವೆ ಅನಿಸುತ್ತೆ. ಕಂಟ್ರೋಲ್ ಮಾಡಬೇಕು ಇನ್ಮೇಲೆ, ಬಟ್ಟೆ ಮೇಲೆ ಇನ್ವೆಸ್ಟ್ ಮಾಡೋದು. ಎಲ್ಲ ಎತ್ತಿಡ್ತಾ ಇದ್ದೀನಿ. ತಿಂಡಿ ಪುಳಿಯೋಗರೆ ಮಾಡಿಟ್ಟಿದೆ ಆಯಿತಾ. ಪುಳಿಯೋಗರೆ ಮಾಡಿದ್ವಿ, ತಿನ್ನಲಿಲ್ಲ ನಾನು. ಯಾಕೋ ತಿನ್ಬೇಕು ಅನ್ನಿಸ್ಲಿಲ್ಲ ನನಗೆ. ಇನ್ನೂ ಸ್ವಲ್ಪ ಗಂಟಲು ನೋವಿತ್ತು. ದೋಸೆ ಇಟ್ಟಿದೆ, ನೋಡೋಣ ಅದೇ ಹಾಕ್ಕೊಂಡು ತಿಂತೀನಿ. ನಮ್ಮ ಅಮ್ಮನ ಡೈಲಿ ಯೂಸ್ ಸ್ಯಾರಿ ಇವೆಲ್ಲ ನಾನು ಮುಟ್ಟಂಗಿಲ್ಲ. ನಾನು ಮುಟ್ಟಲ್ಲ ನಮ್ಮ ಅಮ್ಮನ ಥಿಂಗ್ಸ್ನ. ನಮ್ಮ ಅಮ್ಮನ ನನ್ನ ಥಿಂಗ್ಸ್ನ ಮುಟ್ಟಲ್ಲ. ವಿತಿನ್ ಪರ್ಮಿಷನ್ ಯಾರು ಯಾವುದೂ ಮುಟ್ಟಲ್ಲ ನಮ್ಮ ಮನೆಯಲ್ಲಿ. ಅದೊಂದು ಬೆಟರು ಹೇಳಬೇಕಂದ್ರೆ. ಅದು ಬೆಸ್ಟ್ ಹ್ಯಾಬಿಟ್ ಅಂತ ಅನಿಸುತ್ತೆ ನನಗೆ. ಆ ಥರ ಯಾರ ವಸ್ತುನೂ ಯಾರು ವಿತೌಟ್ ಪರ್ಮಿಷನ್ ಮುಟ್ಟಬಾರ್ದು ಅಲ್ವಾ. ನನ್ನ ಮಗ ಅದ್ರ ಡೆಡ್ ಅಪೋಸಿಟ್ಟು. ಮಾಡಬೇಡ ಅಂದಿದೆ ಮಾಡ್ತೀನಿ ಅನ್ನತ್ತೆ ಅದು. ಇನ್ನು ಮಗು ಅಲ್ವಾ, ಸುಮ್ಮನೆ ಆಗ್ತೀನಿ ನಾನು. ಆದರೂ ಹೊಡ್ತಾ ಕೊಡ್ತಿರ್ತೀನಿ ಅವಾಗವಾಗ, ಮಾಡಬಾರ್ದಂತ. ಈ ಕಿವಿಲಿ ಕೇಳ್ತಾನೆ, ಈ ಕಿವಿಲಿ ಬಿಡ್ತಾನೆ. ನಾನು ಸುಮ್ಮನೆ ಆಗ್ತೀನಿ. ಎತ್ತಿಟ್ಕೊತಾ ಇದ್ದೀನಿ ನೋಡ್ರಿ. ಇದು ನಂದು ಒಡವೆ ತೊಗೊಂಬಂದಲ್ವಾ, ಅದ್ರ ಬ್ಯಾಗು. ನಮ್ಮಮ್ಮ ಏನಕ್ಕೆ ಮಾಡಿಕೊಂಡೈತೆ, ಡಾಕ್ಯುಮೆಂಟ್ಸ್ ಹಾಕಕ್ಕೆ ಮಾಡಿಕೊಂಡೈತೆ. ಸೊ ಹೇಳಿದ್ನಲ್ಲ, ಚಿನ್ನು ಕೆಲವೊಂದನ್ನ ಈ ಥರ ಮಾಡಿಕೊಂಡಿರ್ತಾನೆ, ಎತ್ತಿಟ್ಬಿಟ್ಟಿರ್ತಾನೆ ಆಲ್ಮೋಸ್ಟು. ಇದು ವೀಕಿಗೆ ಏನು ಬೇಕಾಗುತ್ತಲ್ವ ಅವನಿಗೆ, ವೀಕ್ಲಿ ಒನ್ಸ್ ಪ್ರಾಜೆಕ್ಟ್ಸ್ ಇರುತ್ತೆ. ಗ್ಲೂ ಬೇಕಾಗುತ್ತೆ, ಆರ್ಟ್ ಕ್ಲಾಸ್ಗೆಲ್ಲ ಕ್ರಯಾನ್ಸು, ಸ್ಕೆಚಸ್ಸು ಇದೆಲ್ಲ ಬೇಕಾಗಿರುತ್ತೆ. ಹತ್ರಕ್ಕೆ ಸಿಗೋ ಬೇಕಲ್ವ. ಸೊ ಅಂಥದನ್ನ ಹತ್ರನೇ ಇಟ್ಕೊಂಡಿರ್ತಾನೆ. ಸೊ ಡೈಲಿ ಟೈಮ್ ಟೇಬಲ್ ಪ್ರಕಾರ ಜೋಡಿಸ್ಕೋಬೇಕಲ್ವ. ಸೊ ಹಂಗಾಗಿ ರೇರ್ ನೋಟ್ಬುಕ್ಸೆಲ್ಲ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಇನ್ನು ಮಿಕ್ಕಿದ್ನ ಅವ್ನು ಬೀರುನಲ್ಲಿ ಎತ್ತಿಟ್ಟಿರ್ತೀನಿ ನಾನು. ಯಾಕೆಂದರೆ ಮನೇಲಿ ಯಾರೂ ಇರಲ್ಲಲ್ಲ. ಸೊ ಹಂಗಾಗಿ ಅವನಿಗೆ ಗೊತ್ತಾಗಲ್ಲ, ಸುಮ್ಮನೆ ಎಲ್ಲ ಶೀಟ್ಸ್ ಎಲ್ಲ ಹಾಳು ಮಾಡ್ತಾನೆ.
ಇರ್ತಾನೆ. ಸೊ ಅವ್ನಿಗೇನು ಬೇಕೋ ಅದನ್ನು ಕೊಟ್ಟು ಮಿಕ್ಕಿದ್ನ ನಾನೇ ಸೇಫಾಗಿ ಎತ್ತಿಟ್ಟಿರ್ತೀನಿ. ರೆಗ್ಯುಲರಾಗಿ ಯೂಸ್ ಮಾಡೋವಂಥದ್ದನ್ನ ಅವ್ನು ಮಾಡಿಕೊಳ್ತಾನೆ. ಸೊ ಅದಕ್ಕೆಲ್ಲ ನಾನು ರಿಸ್ಟ್ರಿಕ್ಟ್ ಮಾಡೋಕ್ಕಾಗಲ್ಲ ಏನೋ. ಹಂಗಾಗಿ ಬಿಟ್ಬಿಡ್ತೀನಿ ಅವನಿಗೆ, ಎತ್ತಿಟ್ಕೊಳ್ಳಪ್ಪ ನೀನು ಅಂತ ಹೇಳಿ. ಬಟ್ಟೆ ಮಡಚಬೇಕು. ಇನ್ನೂ ಸ್ವಲ್ಪ ಯಾಕೋ ನೆಗಡಿನೇ ಕಮ್ಮಿ ಆಗಿಲ್ಲ ನನಗೆ. ಮೆಡಿಸನ್ ಬೇಡ ಅಂದ್ಬಿಟ್ಟು ಆಯುರ್ವೇದಕ್ಕೆ ಹೋಗ್ಬಿಟ್ಟಿದ್ದೀನಿ ಕೆಮ್ಮಿಗೆ ಮಾತ್ರ ಇವಾಗ ಪ್ರೆಸೆಂಟ್ ಸಿಚುವೇಶನಲ್ಲಿ. ಯಾಕಂದರೆ ಎಷ್ಟು ಟ್ಯಾಬ್ಲೆಟ್ ನುಂಗಿದ್ರೂ ಕಮ್ಮಿ ಆಗ್ತಾ ಇರಲಿಲ್ಲ. ನನಗೆ ಕಣ್ಣುರಿ ಬರ್ತಾಯಿತ್ತೆ ಹೊರತು ಕೆಮ್ಮು ಕಮ್ಮಿ ಆಗ್ತಾ ಇರಲಿಲ್ಲ. ಸೊ ಹಂಗಾಗಿ ಆಯುರ್ವೇದಕ್ಕೆ ಹೋಗ್ಬಿಟ್ಟಿದ್ದೀನಿ. ಬೆಟರ್ ಇವಾಗ ಕೆಮ್ಮು ಮೊದಲಿಗಿಂತ ಮಚ್ ಬೆಟರ್ ಹೇಳಬೇಕಂದ್ರೆ. ಆಲ್ಮೋಸ್ಟು 70% ಕಮ್ಮಿ ಆಗೈತೆ. 30% ಅದು ಕಮ್ಮಿ ಆಗೋಕ್ಕೆ ಬಿಡ್ತಾಯಿಲ್ಲ ನಮ್ಮ ಮನೆಯಲ್ಲಿ. ಅದು ಇದು ತಿಂತಾಯಿರ್ತೀನಿ. ಸೊ ಹಂಗಾಗಿ ಮಲ್ಕೊಳ್ತೀನಿ ಸ್ವಲ್ಪ ಹೊತ್ತು. ಟ್ಯಾಬ್ಲೆಟು ತೊಗೊಂಡಿಲ್ಲ, ಸ್ವಲ್ಪ ಶುಂಠಿ ನೀರು ಕುಡಿದಿದ್ದೀನಿ ಕೆಮ್ಮಿಗೆ ಅಂತೇಳಿ. ಗಂಟಲೆಲ್ಲ ಉರಿತೈತೆ. ಸೊ ಸ್ವಲ್ಪ ಹೊತ್ತು ಮಲ್ಕೊಬಿಡ್ತೀನಿ. ಮಲಗಿದ್ದೆದ್ದು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಇಲ್ಲಿ ನಾನು ಮಲಗಿದ್ದೆಲ್ಲ ಎದ್ದು ರೆಸ್ಟ್ ಮಾಡಿ, ಚಿನ್ಮಯ್ ಬರೋ ಅಷ್ಟೊತ್ತಲ್ಲಿ ನಾನು ರೆಸ್ಟ್ ಮಾಡಿದ್ದೆ. ಸೊ ನಾನಿಲ್ಲಿ ಬಟ್ಟೆ ಎಲ್ಲನೂ ಎತ್ಕೊಂಡು ಹೋಗ್ಬಿಡೋಣ, ಮಳೆ ಬರೋ ಥರ ಇತ್ತು. ಸೊ ನೆಂದೋಗ್ಬಿಡ್ತವೆ ಅಂತೇಳಿ ಚಿನ್ನನ ಕರ್ಕೊಂಡು ಹೋದೆ. ಅವನಿಗೆ ವೀಡಿಯೋ ಮಾಡು ಅಂತ ಹೇಳಿದ್ರೆ ಅವ್ನು ಚೇಷ್ಟೆ. ಇಟ್ಸ್ ಓಕೆ, ಅವನದು ಮಾಡೋದೇ ದೊಡ್ಡ ವಿಚಾರ ಹೇಳ್ಬೇಕಂದ್ರೆ. ಸೊ ಇದೊಂದು ಕೆಲಸನ ಕೆಲವೊಂದರಲ್ಲಿ ಇದೊಂದನ್ನ ಸ್ವಲ್ಪ ಇಷ್ಟಪಟ್ಟು ಮಾಡ್ತಾನೆ. ಸೊ ಹಂಗಾಗಿ ನಾನು ಬರ್ತೀನಮ್ಮ ಅಂತ ಹೇಳ್ದ. ಸೊ ಬಟ್ಟೆ ಎಲ್ಲ ಎತ್ಕೊಂಡ್ಬಿಡೋಣ. ಗಾಳಿ ತುಂಬಾ ಇತ್ತು, ಆಷಾಢದ ಹಿಂದಿನ ಗಾಳಿ ಅಂತಾರಲ್ವ. ಸೊ ಹಂಗಾಗಿ ಕ್ಲಿಪ್ಸ್ ಹಾಕಿಲ್ಲ ಅಂದರೆ ಬಟ್ಟೆ ಎಲ್ಲ ಬಿದ್ದೋಗ್ತಾಯಿದ್ದೋ. ಆಲ್ಮೋಸ್ಟ್ ಪುಡಿ ಬಟ್ಟೆ ಎಲ್ಲನೂ ಮೋಲ್ಡ್ ಮೇಲೆ ಬಿದ್ದೋಗ್ಬಿಟ್ಟೈತೆ. ಅಪ್ಪ ಸ್ವಲ್ಪ ಮಕ್ಕಳು ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಬಂದಿದ್ರು ಆಯಿತಾ. ಸೊ ಕ್ಲಿಪ್ ಹಾಕಿರಲಿಲ್ಲ ಅವರು. ಬಟ್ಟೆ ಎಲ್ಲ ಕರ್ಚೀಫ್ಸು ಬಟ್ಟೆ ಎಲ್ಲನೂ ಬಿದ್ದೋಗ್ಬಿಟ್ಟಿದ್ದು ಸಿಕ್ತವನ್ನ ಹಂಗೆ ಎತ್ಕೊಂಬಂದಿದ್ದ ಚಿನ್ಮಯಿ. ಸ್ವಲ್ಪ ನಾನು ಹೆವಿ ಇರ್ತಾವಲ್ವ, ಸೊ ಇವೆಲ್ಲ ನಾನು ಎತ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದಾಯಿತು. ಇನ್ನು ಕರೆಂಟ್ ಇರುತ್ತೋ ಇರಲ್ವೋ ಗೊತ್ತಿಲ್ಲ, ಗಾಳಿ ಇರುತ್ತೆ, ಮಳೆ ಇರುತ್ತೆ. ಸೊ ಹಂಗಾಗಿ ಅಡುಗೆನೂ ಮಾಡ್ಕೊಳ್ಬೇಕು. ಸೊ ಬೇಗ ಬಟ್ಟೆ ಎತ್ಕೊಂಡು ಹೋಗೋಣ ಅಂತ ಹೇಳಿ. ಇವತ್ತು ಏನಂತ ಬಿಸಿಲಿರಲಿಲ್ಲ. ನಾನು ಶೂ ಎಲ್ಲ ತೊಳೆದಾಕ್ಬಿಟ್ಟಿದ್ದೆ ಹೇಳ್ಬೇಕಂದ್ರೆ. ಬೇಡ ಬಿಡು ಶೂ ತೊಳೆಯೋದು ಅಂದ್ಕೊಂಡೆ, ಇಲ್ಲ ಶೂ ತೊಳೆದು ಬಿಡೋಣ ಅಂತ ಹೇಳಿ ಎಲ್ಲ ಶೂಸ್ ಎಲ್ಲ ತೊಳೆದು ಬಟ್ಟೆ ಎಲ್ಲ ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ ತುಂಬಾ ಕೂಲಾಗಿ ಆಯಿತು ಹೇಳ್ಬೇಕಂದ್ರೆ. ನಾನು ಬಟ್ಟೆ ಎಲ್ಲ ಎತ್ಕೊಂಡು ಮನೆಗೆ ಬಂದು ಆಲ್ರೆಡಿ ಟೈಮ್ ಆಗಿತ್ತು, 5 ಗಂಟೆ ಆಗಿತ್ತು. ಸ್ವಲ್ಪ ರೈಸ್ ಇಟ್ಕೊಂಬಿಡೋಣ ಅಂತೇಳಿ ಮಸಾಲೆಗೂ ರುಬ್ಬಿಟ್ಕೊಂಡಿದ್ದೆ. ಇಲ್ಲಿ ನಾನು ಮಜ್ಜಿಗೆ ಸಾರು ಮಾಡ್ಕೊಂಡಿದ್ದೆ. ಅದು ರೆಸಿಪಿಯನ್ನು ನಾನು ಶೂಟ್ ಮಾಡ್ಕೊಂಡಿಲ್ಲ. ಸೊ ಇಲ್ಲಿ ನಾನು ಒಂದು ಕಡೆ ಟೀ ಇಟ್ಕೊಂಡು ಇನ್ನೊಂದು ಕಡೆ ರೈಸ್ಗೆಲ್ಲನೂ ಅನ್ನಕ್ಕಿಡೋಣ ಅಂತೇಳಿ ಅಕ್ಕಿ ಎಲ್ಲ ತೊಳೆದಿಟ್ಕೊಳ್ತಾ ಇದ್ದೆ. ಯಾಕಂದರೆ ಅದೇ ಹೇಳಿದ್ನಲ್ವ. ಸೊ ಕರೆಂಟ್ ಇರುತ್ತೋ ಇರಲ್ವೋ ಬೇಗ ಅಡುಗೆ ಮಾಡ್ಕೊಂಡ್ಬಿಡೋಣ ಅಂತೇಳಿ ಎಲ್ಲ ಕೆಲಸನೂ ಸ್ವಲ್ಪ ಬೇಗ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ನಾನು ಬೇಗ ಕೆಲಸ ಮಾಡ್ಕೊಳ್ಲಿಕ್ಕೆ ಟ್ರೈ ಮಾಡ್ತೀನಿ. ಅಡುಗೆ ಮನೇಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ನನಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಹಂಗಾಗಿ ನಾನು ಬೇಗನೆ ಕೆಲಸಗಳನ್ನು ಮುಗಿಸ್ಕೊಳ್ತಾ ಇದ್ದೀನಿ ಹೇಳ್ಬೇಕಂದ್ರೆ. ಚಿನ್ಮಯ್ಗೂ ಸ್ವಲ್ಪ ಹೋಮ್ವರ್ಕ್ಸ್ ಎಲ್ಲ ಇತ್ತು. ಸೊ ನಾನು ಇಲ್ಲಿ ಬೇಗ ಮುಗಿಸ್ಕೊಂಡ್ರೆ ಅಲ್ಲಿ ಅವನಿಗೆ ಹೋಮ್ವರ್ಕ್ ಮಾಡಿಸ್ಬೋದು. ಟ್ಯೂಷನ್ ಯಾವುದೂ ಇಲ್ಲ, ಅಫರ್ಡ್ ಇಲ್ಲ. ಸೊ ಹಂಗಾಗಿ ನಾನೇ ಓದಿಸ್ಬೇಕು. ಸೊ ಅದು ಸ್ವಲ್ಪ ಟಯರ್ಡ್ ಆಗುತ್ತೆ ನನಗೆ. ಸೊ ಹಂಗಾಗಿ ಬೇಗ ಅವನಿಗೆ ಹೋಮ್ವರ್ಕ್ ಮಾಡಿಸೋಣ ಅಂತೇಳಿ ಅಡುಗೆ ಮನೆ ಕೆಲಸಗಳನ್ನು ಮುಗಿಸ್ಕೊಳ್ತಾ ಇದ್ದೀನಿ. ನಾನು ಮುದ್ದೆ ಕುದಿ ಹಾಕಿದ್ದೆ. ಸೊ ಮುದ್ದೆ ತಿರುಗಲಿಲ್ಲ ನಾನು, ಯಾಕೆ ಅಂದರೆ ನನಗೆ ಸ್ವಲ್ಪ ಶೋಲ್ಡರ್ ಪೇಯ್ನ್ ಇತ್ತು ಮತ್ತು ಬ್ಯಾಕ್ ಪೇಯ್ನ್ ಇತ್ತು. ಸೊ ಹಂಗಾಗಿ ಅಮ್ಮನಿಗೆ ಹೇಳಿದ್ದೆ, ಸ್ವಲ್ಪ ಅಮ್ಮ ಮುದ್ದೆ ತಿರುವು ಕೊಡು ಅಂತೇಳಿ. ಹಸಿಟ್ಟು ಸ್ವಲ್ಪ ಜಲಿಸ್ಕೋಬೇಕಾಯಿತು, ಸ್ವಲ್ಪ ಇತ್ತು. 2 ಮುದ್ದೆ ಆಗಂಗೆ ಮುದ್ದೆಗೆ ಇಟ್ಬಿಟ್ಟು ನಾನೂ ಅಮ್ಮನ ಕರೆದೆ. ಅಮ್ಮ ಸ್ವಲ್ಪ ಮುದ್ದೆ ತಿರುವು ಕೊಡು ಅಂತ. ಪಾಪ ಅಮ್ಮ ಅಂದಿದ ತಕ್ಷಣ ಬಂತು ಹೇಳ್ಬೇಕಂದ್ರೆ. ಗೊತ್ತು, ಅರ್ಥ ಮಾಡ್ಕೊತೈತೆ. ಯಾವಾಗಲೂ ಆ ಥರ ಆಗಲ್ಲ, ಸಮ್ಟೈಮ್ಸ್ ಅಷ್ಟೇ. ನನ್ನ ಕೈಲಿ ಆಗದಿಲ್ದಾಗ ಅಮ್ಮನಿಗೆ ಹೇಳ್ತೀನಿ. ಕಡೆ ಅಡುಗೆ ಆಯ್ತಿದ್ದಂಗೆ ರೇಖಾ ಮಕ್ಳಿಗಿಬ್ರಿಗೂ ಊಟ ಮಾಡಿಸ್ಬಿಡ್ತಾಳೆ, ಅವ್ರು ಬೇಗ ಮಲ್ಕೊಂಡ್ಬಿಡ್ಲಿ ಅಂತ ಹೇಳಿ. ಯಾಕಂದರೆ ಬೆಳಗ್ಗೆ ಹೊತ್ತು ಬೇಗ ಎದ್ದೊಳ್ಬೇಕಲ್ವ. ಸೊ ಹಂಗಾಗಿ ಅವ್ರಿಗೆಲ್ಲ ಊಟ ಮಾಡಿಸಿ ನಾವು ಊಟ ಮಾಡಿ ಆಯಿಲ್ ಅಪ್ಲೈ ಮಾಡಿಕೊಂಡೆ.
ಸೊ ಊಟ ಆಯಿತು ಆಯಿತಾ, ಊಟ ಆಯಿತು, ಮಲಗಬೇಕು. ಆಲ್ಮೋಸ್ಟ್ ಟೈಮ್ ಇವಾಗ 9:30 ಏನೋ ಅಷ್ಟೇ, 9:30 ಆಗಿಲ್ಲ, 9:26 ಆಗಿದೆ ಅಷ್ಟೇ. ಸೊ ಇವತ್ತು ಸ್ವಲ್ಪ ಎಡಿಟಿಂಗ್ ಐತೆ, ಅದು ಮುಗಿಸ್ಕೊಂಡು ಮಲಗಬೇಕು. ಸೊ ಅದಕ್ಕೆ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡ್ವಿ. ಹೇಳ್ಬೇಕಂದ್ರೆ ಇಲ್ಲೆಲ್ಲ ಹಾಸ್ಕೊಂಡು ರೆಡಿ ಮಾಡ್ಕೊತಾ ಐತೆ ನಮ್ಮಮ್ಮ. ಸೊ ಅಷ್ಟೇ ವ್ಲಾಗು. ಆಲ್ಮೋಸ್ಟು ಎಲ್ಲ ಕೆಲಸನೂ ಮುಗಿಸಿದ್ದೀವಿ. ಇವತ್ತಿನ ಕೆಲಸ ಆಲ್ಮೋಸ್ಟ್ ಮುಗಿಸಿದ್ದೀವಿ. ಬೆಳಗ್ಗೆ ತಿಂಡಿನ ಅಡುಗೆ ನಾನು ಡಿಸಿಷನ್ನು ಆಗಿಬಿಟ್ಟೈತೆ. ಸೊ ಹೇಳ್ಬೇಕಂದ್ರೆ ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.